ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಕವಾಣದಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮನಹಳ್ಳಿ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ನೆರವೇರಿಸಿದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಚ್.ಎನ್. ಗೋಪಾಲಕೃಷ್ಣ, ಐಎಎಸ್ ಕಾರ್ಮಿಕ ಆಯುಕ್ತರು ಮುರಳೀಧರ ಹಾಲಪ್ಪ, ಮಾಜಿ ಅಧ್ಯಕ್ಷ ಕೌಶಲ್ಯಾಭಿವೃದ್ಧಿ ನಿಗಮ ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್, ಮಧುಮೇಹ ತಜ್ಞರು ಬೆಂಗಳೂರು ವಂದನಾ ಗೋಪಾಲ್ ಹಾಗೂ ಹನುಮನಹಳ್ಳಿ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ಒಂದು ಪುಟ್ಟ ಹಳ್ಳಿ, ಮಧುಗಿರಿ ತಾಲೂಕಿನ ಒಂದು ಪುಟ್ಟ ಗ್ರಾಮ. ಇವತ್ತು ಕೂಡ 50 ಮನೆ 60 ಮನೆ ಇರಬಹುದು. ಅವತ್ತು ಮೋಸ್ಟ್ಲಿ ಅವರಲ್ಲಿ ಚಿಕ್ಕವರಿದ್ದಾಗ ಒಂದು 10-15 ಮನೆ ಇತ್ತು ಅಂತ ಕಾಣುತ್ತೆ. ಅದರ ಜೊತೆಗೆ ಇಡೀ ಮಧುಗಿರಿ ತಾಲೂಕಿಗೆ ಆರೋಗ್ಯ ಸೇವೆಯನ್ನು ನೀಡಿದಂತ ನಮ್ಮ ಡಾಕ್ಟರ್ ಹಾಲಪ್ಪನವರು ಚಿರಪರಿಚಿತವಾದಂತಹ ಹೆಸರು. ಅವರನ್ನು ಕೂಡ ಶ್ರೀಮತಿ ವಂದನಾ ಗೋಪಾಲಕೃಷ್ಣ ಅವರು, ಹಾಗೆ ನನ್ನ ಸ್ನೇಹಿತರು, ಅತ್ಯಂತ ಸಂಭಾವಿತರು ಆದಂತಹ ಸ್ನೇಹಿತರಾದಂತಹ ನಮ್ಮ ಮುರಳೀಧರ ಹಾಲಪ್ಪನವರು. ನೋಡಿ, ಒಂದು ಕುಟುಂಬ ಒಂದು ಇಡೀ ತಾಲೂಕಿಗೆ ಯಾವ ರೀತಿಯಾದ ಸೇವೆಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ರೆ, ಡಾಕ್ಟರ್ ಹಾಲಪ್ಪ ಅವರು ಒಬ್ಬ ವೈದ್ಯರಾಗಿ ಅವರು ಈಗ ಅಪ್ರಸ್ತುತ ಇರಬಹುದು, ಆದ್ರೆ ಹಿಂದೆ ಯಾರೂ ಕೂಡ ಈ ಹಳ್ಳಿಗಾಡಿಗೆ ಬಂದು ಸೇವೆ ಮಾಡದೇ ಇರುವಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಇಲ್ಲಿ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಈ ಜನರಿಗೆ ಸೇವೆ ಮಾಡಿದ್ದಾರೆ. ಇದು ನಮಗೆ ಮುಂದಿನ ದಿಕ್ಸೂಚಿ, ಮುಂದಿನ ಮುನ್ಸೂಚನೆ. ನಮಗೆ ಸಮುದಾಯ ಭವನ ಆಯಿತು, ಮುಂದಿನ ಹೆಜ್ಜೆ ಊರಿನ ಶಾಲೆ, ಹೈಸ್ಕೂಲು ಚೆನ್ನಾಗಿ ಆಗ್ಬೇಕು ಅಂತ ನಾವೆಲ್ಲ ಶಿಕ್ಷಕರು ಸ್ಟ್ರಾಂಗ್ ಆಗಿದ್ದೀವಿ. ಶಾಲೆ ಚೆನ್ನಾಗಿ ದುರಸ್ತಿ ಆಗ್ಬೇಕು, ಇಡೀ ಹೋಬಳಿ ಎಲ್ಲ ತಾಲೂಕಿಗೆ ಮಾದರಿ ಹೈಸ್ಕೂಲ್ ತರ ಆಗ್ಬೇಕು ಅಂತೇಳಿ ಅದೊಂದು ಸೂಚನೆ ಕೊಡ್ತಿದ್ದಾರೆ. ಹಾಗೇನೆ ನಮ್ಮ ಕಾರ್ಮಿಕ ಆಯುಕ್ತರು ಗೋಪಾಲಕೃಷ್ಣ ಅವರು ಇವತ್ತಿಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಈಗಿಲ್ಲಿ ಊರಾಗೆ ಆಸ್ಪತ್ರೆಗಿಲ್ಲ, ಊರಿನ ಜನ ಎಲ್ಲೆಲ್ಲೆಲ್ಲೋ ಹೋಗ್ಬೇಕು. ನೀವು ESI ಆಸ್ಪತ್ರೆ ತರ್ತಿರೋ ಅಥವಾ ಔಟ್ಲೆಟ್ ತರ್ತಿರೋ, ಏನಾದ್ರೂ ನಿಮ್ಮ ಅವಧಿಯಲ್ಲಿ ತಂದ್ರೆ ಇಲ್ಲಿಗೆ ಕಾರ್ಮಿಕರು ಇಲ್ಲೇ ಹತ್ರ ಇದ್ದಾರೆ. ಇಲ್ಲೇ ಹೊಸ ನರಸಾಪುರ ಇಲ್ಲಿಂದ 10-15 ಕಿಲೋಮೀಟರ್ ದೂರ ಅಷ್ಟೇನೆ. ಆ ನೆಪದಲ್ಲಿ ಕಾರ್ಮಿಕರು ತುಂಬಾ ಜನ ಈ ರಸ್ತೆಯಲ್ಲಿ ಇಲ್ಲಿಂದ ಹೋದ್ರೆ ತೋಳಿಕೆರೆ ಹೊಸ ನರಸಾಪುರ ರಸ್ತೆಯಲ್ಲಿ ಸಾವಿರಾರು ಜನ ಬಾಡಿಗೆ ಮನೆಗಳಲ್ಲಿ ಇದ್ದಾರೆ. ನೀವೇನಾದ್ರೂ ಮನ್ಸು ಮಾಡಿದ್ರೆ ESI ಆಸ್ಪತ್ರೆ ಒಂದು ಬ್ರಾಂಚ್ ಇಲ್ಲಿ ತಗೊಂಡ್ಬಂದ್ರೆ ಎರಡೂ ಅಡ್ಜಸ್ಟ್ಮೆಂಟ್ ಆಗ್ಬಿಡ್ತಾರೆ. ನೀವೇನಾದ್ರೂ ಮನ್ಸು ಮಾಡಬೇಕು. ಹಾಗೇನೆ ವೇದಿಕೆ ಮೇಲೆ ಇಷ್ಟೊಂದು ಜನ ಪ್ರತಿಭಾವಂತರು ತಾವು ಉಳಿದಿರ. ಬರೀ ತಾವು ತಮ್ಮ ಕುಟುಂಬ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಮಕ್ಕಳು ನಿಮ್ಮ ತರನೇ ಮುಂದೆ ಪ್ರತಿಭಾವಂತರಾಗಬೇಕು. ನಿಮ್ಗಳ ತರನೇ ಡಾಕ್ಟರೇಟ್ಗಳು ಆಗ್ಬೇಕು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗಿ ಅವರು UPSC KPSCಗಳು ಪಾಸ್ ಆಗ್ಬೇಕು ಅಂತ ಹೇಳಿ ರಾಜಕೀಯನ ಎಲ್ಲರೂ ಮಾಡ್ತಾರೆ. ಚಿತ್ರದುರ್ಗದ ಕಥೆ ಕೇಳಿದೀರಾ, ಬಳ್ಳಾರಿ ಇತಿಹಾಸ ಕೇಳಿದೀರಾ, ಕಾರವಾರದ್ದು, ಹುಬ್ಳಿದು, ಎಂತೆಂತ ಬೆರೆದವರೆಲ್ಲ ಮಣ್ಣಾಗಿ ಹೋಗ್ಬಿಟ್ರು. ಅದೇ ವಿದ್ಯಾಭ್ಯಾಸ ಇದ್ಬಿಟ್ರೆ, ಶಿಕ್ಷಣ ಒಂದು ಇದ್ಬಿಟ್ರೆ ಪರ್ಮನೆಂಟ್ ಆಸ್ತಿ ನಮ್ದು. ನೀವು ಅದ್ರ ಕಡೆ ಗಮನ ಕೊಡ್ರಿ. ವೇದಿಕೆ ಮೇಲೆ ಹಾಗೆ ಇಲ್ಲಿರೋಂಥವರೇ ನಿಮಗೆ ಸಾಕ್ಷಿ. ಒಂದು ಊರಿಗೆ ಏನೋ ಒಂದು ಜಾಗ ಕೊಟ್ಟರು, ಸಮುದಾಯ ಭವನ ಮಾಡಬೇಕು ಅನ್ನಿಸ್ತು, ಮಾಡಿದ್ವಿ ಅಷ್ಟು. ಸೊ ಈ ಸಮುದಾಯ ಭವನ 3 ವರ್ಷ ತಗೊಂಡೆ. ಯಾಕಪ್ಪ 3 ವರ್ಷ ಆಯಿತು ಅಂದರೆ ದುಡ್ಡು ಹೊಂದಿಸ್ಬೇಕಲ್ಲ, ಹೊಂದಿಸ್ದಂಗೆ ಇದನ್ನು ಮಾಡೋದು. ಒಟ್ಟಿನಲ್ಲಿ ನೀವು ಇವತ್ತು ಲೋಕಾರ್ಪಣೆ ಮಾಡಿದ್ದೀನಿ, ಬಹಳ ನನಗೆ ಸಂತೋಷ ಆಗಿದೆ. ಸೊ ನಾನು ಏನು ಕೇಳ್ಕೊಳ್ತೀನಿ ಅಂತಂದರೆ, ಇಂತಹ ಒಂದು ಅದ್ಭುತವಾದ ಒಂದು ಭವನ ಮಾಡಿದ್ದೀವಿ, ಇಲ್ಲಿ ಸತ್ಕಾರ್ಯಗಳು ಯಾವಾಗಲೂ ನಡೀಲಿ ಅಂತ ಹೇಳಿ ನಾವೆಲ್ಲ ಆಸೆ ಪಡೋಣ. ಎಲ್ಲ ಒಳ್ಳೆ ಮಂಗಳಕರವಾದ ಕಾರ್ಯಕ್ರಮಗಳು ಈ ಒಂದು ಜಾಗದಲ್ಲಿ ನೆರವೇರಲಿ. ಮದುವೆಗಳು, ಮುಂಜಿಗಳು, ನಾಮಕರಣಗಳು, ಶ್ರೀಮಂತಗಳು, ಹೀಗೆ ಬೇಕಾದಂತಹ ಒಳ್ಳೆಯ ಸತ್ಕಾರ್ಯಗಳು ಇದರಲ್ಲಿ ನಡೀಲಿ, ಜನಕ್ಕೆ ಪ್ರಯೋಜನವಾಗಲಿ. ಇದರ ಏನು ಉಪಯೋಗ ನಿಮಗೆ ಸಂಪೂರ್ಣ ಉಚಿತ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸಂಪೂರ್ಣ ಉಚಿತ. ಇದಕ್ಕೆ ಒಬ್ಬರನ್ನ ನೋಡ್ಕೊಳ್ಳಿಕ್ಕೆ ಮೇಂಟೆನೆನ್ಸ್ಗೆ ಅಂತ ಹೇಳ್ತೀವಿ. ಯೂಸ್ ಮಾಡಿದಾಗ ಬರ್ತಕ್ಕಂಥ ಕರೆಂಟ್ ಬಿಲ್ಲು, ಈ ಪ್ರಿಮ್ಯಾಸಿಸ್ನ ಕ್ಲೀನ್ ಮಾಡೋದಕ್ಕೆ ಆಗ್ತಕ್ಕಂಥ ಖರ್ಚು ಏನೋ ಒಂದು ಮಿನಿಮಮ್ ಕೊಟ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಿಮ್ಮ ಮೇಲೆ ಇದೆ. ಹಾಗಾಗಿ ಇದು ನಿಮ್ಮ
ಮನೆ ಅಥವಾ ನಿಮ್ಮ ಪ್ರಾಪರ್ಟಿ, ನಿಮ್ಮ ಸ್ವತ್ತು ನೀವು ಎಷ್ಟು ಜೋಪಾನವಾಗಿ ಬಳಸ್ಕೊಳ್ತೀರೋ ಅದು ನಿಮಗೆ